ಎಲ್ಲರಿಗೂ ನಮಸ್ಕಾರ. ಇನ್ನೇನು ಮುಂಗಾರು ಸ್ಟಾರ್ಟ್ ಆಯ್ತು, ಬಿತ್ತನೆ ಸ್ಟಾರ್ಟ್ ಆಗುತ್ತೆ. ಬಿತ್ತನೆ ಮಾಡಿದ ನಂತರ ನಮಗೆ ಕಳೆ ನಿರ್ವಹಣೆ ಹಾಗೆ ಬರೋದು ರೋಗ ಬಾಧೆ ನಿರ್ವಹಣೆ ಮಾಡೋಕೆ ಹೆಂಗ್ ಮಾಡ್ಬೇಕಾಗುತ್ತೆ ಎಲ್ಲ ನಾವು ಸ್ಪ್ರೇ ಮಾಡ್ಬೇಕಾಗುತ್ತೆ. ಆ ಸ್ಪ್ರೇನ ಈಗೇನ ಹೈ ಟೆಕ್ನಾಲಜಿಗಳು ಬಂದವು, ಅದನ್ನ ಯಾವ ತರ ನಾವು ಬಳಸ್ಬೋದು ಅಂತಂದ್ರೆ ನಾವು ಬೆನೆ ಹಾಕೊಂಡು ಪೆಟ್ರೋಲ್ ಪಂಪ್ ಅಂತ ಹೇಳ್ತೀವಿ ಅಥವಾ ಹ್ಯಾಂಡ್ ಪಂಪ್ ಅಂತ ಬಳಸ್ತೀವಿ. ಹೀಗೆ ಅನೇಕ ರೀತಿ ನಾವು ಬಳಸ್ತಾ ಹೋಗ್ತೀವಿ. ಈಗ ಅದೇ ರೀತಿಯಲ್ಲಿ ಡ್ರೋನ್ ಮುಖಾಂತರ ನಾವು ಸ್ಪ್ರೇ ಮಾಡ್ಬೋದು. ಈ ಡ್ರೋನ್ ಮುಖಾಂತರ ಯಾವ ತರ ಸ್ಪ್ರೇ ಮಾಡ್ಬೋದು, ಮತ್ತೆ ಅದರ ಯಾವ ತರ ಅವ್ರು ಹೆಂಗ್ ಕಲ್ತ್ ಬಂದಿರ್ತಾರ, ಮತ್ತೆ ಅವ್ರು ಹೆಂಗೆ ಡ್ರೋನ್ ಕೊಡ್ತಾರ, ಇದು ಯಾವ ಕಂಪನಿ ಡ್ರೋನ್, ಆಮೇಲೆ ರೈತರಿಗೆ ಇದರಿಂದ ಏನ್ ಲಾಭ ಆಗುತ್ತಾ, ಇನ್ನು ಸಂಪೂರ್ಣವಾಗಿ ನೋಡ್ಬೇಕಪ್ಪ ಅಂತಂದ್ರ ನಮ್ಮ ವಿಡಿಯೋ. ಯಾಕಂದ್ರ ಹೊಸ ಹುಡುಗ ಹೊಸ ಕಂಪನಿಯಲ್ಲಿ ಸೇರಿರ ಅವ್ರಿಗೂ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತ. ಹಿಂಗಾಗಿ ಈ ವಿಡಿಯೋನ ಸಂಪೂರ್ಣ ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರ ಈ ತರ ಹೊಸ ಹೊಸ ವಿಡಿಯೋ ಕೊಡ್ತಾ ಇರ್ತೀವಿ, ಹೊಸ ರೈತರ ಪರಿಚಯ ಮಾಡ್ಕೊಡ್ತಿರ್ತೀವಿ. ಆ ರೈತ ನೋಡ್ರಿ, ಇವ ನೋಡ್ರಿ ಸಣ್ಣ ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು. ಇದು ದೊಡ್ಡ ಪ್ರಯತ್ನ ಆಗಲಿ, ಆತ್ನೇ ಒಂದ್ ಇಂಥವು ಡ್ರೋನ್ಗಳು ಒಡೆ ಆಗ್ಲಿ ಅಂತ ನಾವ್ ಇದ್ ಮಾಡ್ಕೊಂತ ಅವ್ರ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ. ನಮಸ್ತೆ ಸರ್. ಇದು ಏನಿದೆ ಡ್ರೋನ್, ಎಲ್ಲಿಂದ ತಂದ್ರಿ, ಹೆಂಗ್ ತಂದ್ರಿ, ಆಮೇಲೆ ಫಸ್ಟ್ ನಿಮ್ಮ ಹೆಸರು ವಿಳಾಸ. ನನ್ನ ಹೆಸರು ಹನುಮಂತ್ ಬರ್ದಾಡ್ ಅಂತ, ನಮ್ದು ಬಟ್ಟೂರು, ಲಕ್ಷ್ಮೇಶ್ವರ ತಾಲೂಕು, ಗದಗ ಜಿಲ್ಲಾ. ಇದು ನಮ್ಗ ಇಫ್ಕೋ ಕಂಪನಿ ಕಡೆಯಿಂದ ಡ್ರೋನ್ ನಮಗ ಕೊಟ್ಟಿದಾರ. ಇದು ಡ್ರೋನ್ ಬಂದು ತಾನೋಸ್ ಕಂಪನಿ ಅಂತ, ತಾನೋಸ್ ಕಂಪನಿ ಇದು ಹೈದರಾಬಾದ್. ಇದು ನಮ್ಗ ಇಫ್ಕೋ ಕಡೆಯಿಂದ ನಮಗೊಂದು ಹೇಳಿದ್ರು ಅವ್ರು, ನಮ್ಮ ಫೀಲ್ಡ್ ಆಫೀಸರ್, ಹಾವೇರಿ ಫೀಲ್ಡ್ ಆಫೀಸರ್ ನಾಗರಾಜ್ ಸರ್ ಅಂತ, ಮತ್ತ ನಮ್ಮ ಗದಗ ಬಂದು ಹುಬ್ಬಳ್ಳಿ ಇದಕ್ ಬರುತ್ತೆ, ಅಲ್ಲಿ ಗಣೇಶ್ ಸರ್ ಅಂತ. ಗಣೇಶ್ ಸರ್ ನಮ್ಗೆ ಹಿಂಗ ಡ್ರೋನ್ ಐತ್ರಿ ಅಂತ ಹೇಳಿ ನಾಗರಾಜ್ ಸರ್ ಗಣೇಶ್ ಸರ್ ಹೇಳಿದ್ರೆ, ನಾವ್ ಅದಕ್ಕ ನಮ್ದು ಕಂಪಲ್ಸರಿ SLC ಆಗಿರ್ಬೇಕು, ನಾವು PUC ಮುಗಿಸಿವಿ, ಮತ್ತೆ ಕಂಪಲ್ಸರಿ SLC ಆಗಿರ್ಬೇಕು. ಅಲ್ಲೆಲ್ಲ ಎಕ್ಸಾಮ್ ಅಟೆಂಡ್ ಮಾಡ್ತಾರ. ಟ್ರೈನಿಂಗ್ ಎಕ್ಸಾಮ್ ಅಂದ್ರ ನಮಗ ಫಸ್ಟ್ ಒಂದು 2 days 2 ಕ್ಲಾಸ್ ತಗೊಂತಾರ. ಅದರಲ್ಲಿ ಡ್ರೋನ್ ಬಗ್ಗೆ ನಮ್ಗೆಲ್ಲ ಹೇಳ್ತಾರ, ಬೇಸಿಕ್ಸ್ ಹೇಳ್ತಾರ. ಹೊಳ್ಳಿ ಡ್ರೋನ್ ಹೆಂಗ್ ಹಾರತ್ತ, ಅದಕ್ಕೆ ಏನೇನ್ ಎಷ್ಟ ಬ್ಯಾಟ್ರಿ, ಎಷ್ಟ ಕರೆಂಟಿನ ಬ್ಯಾಟ್ರಿ ಇದಾಗತ್ತ, ಅದೆಲ್ಲ ಎಷ್ಟು ಲೀಟರ್ ನೀರ್ ಹಿಡಿತ, ಎಲ್ಲಾ ನಮಗ ಎಷ್ಟು ಲೀಟರ್ ನೀರ್ ಹಾಕ್ಬೇಕು, ಎಲ್ಲಾ ನಮ್ಗೆ ಬೇಸಿಕ್ ಒಂದ್ 2 days ನಮ್ಗೆ ಹೇಳ್ತಾರ ಅವ್ರು. ಆಮೇಲೆ ಒಂದು ಲ್ಯಾಬ್ ಅಟೆಂಡ್ ಮಾಡ್ತಾರ. ಲ್ಯಾಬ್ ಒಳಗ್ ಪ್ರೊಪೈಲರ್ಸ್ ಏನು, ಬ್ಯಾಟ್ರೀಸ್ ಏನು, ಆರ್ಮ್ಸ್ ಅಂದ್ರೆ ಏನು, ವಾಟರ್ ಸಪ್ಲೈ ಹೆಂಗ, ಅದೆಲ್ಲ ನಮ್ಗೆ ಹೇಳ್ತಾರ. ಆಮೇಲೆ ಲಾಸ್ಟ್ ಡೇ ಒಂದು 6 days ಟ್ರೈನಿಂಗ್ ಆದ್ಮೇಲೆ ಮತ್ತೆ ನಮಗ ಒಂದು ಗ್ರೌಂಡ್ ಒಳಗೆ ಕರ್ಕೊಂಡು ಹೋಗಿ ಫ್ಲೈ ಮಾಡಿಸ್ತಾರ. ಒಬ್ಬೊಬ್ಬರಾಗಿ ರಿಮೋಟ್ ಕೊಟ್ಟು, ಥ್ರಾಟಲ್ ಅಪ್ ಅಂದ್ರೆ ಏನು, ಥ್ರಾಟಲ್ ಡೌನ್ ಅಂದ್ರೆ ಏನು, ರೋಲ್ ಲೆಫ್ಟ್, ಪಿಚ್ ಫಾರ್ವರ್ಡ್, ಪಿಚ್ ಬ್ಯಾಕ್ವರ್ಡ್ ಅಂತ ಹೆಂಗ್ ಮಾಡ್ಬೇಕು ನಾವು, ಅದನ್ನೆಲ್ಲ ನಾವು ಡ್ರೋನ್ ಎಷ್ಟು ಹೈಟ್ ಹಾರುತ್ತೆ, ಯಾವ ಬೆಳೆಗೆ ಎಷ್ಟು ಹೈಟ್ ನಾವು ಮೇಂಟೈನ್ ಮಾಡಿ ಸ್ಪ್ರೇ ಮಾಡ್ಬೇಕು, ಅದೆಲ್ಲ ನಮಗ ಅಲ್ಲಿ ಹೇಳ್ತಾರ. ಅದಾದ್ಮೇಲೆ ಲಾಸ್ಟ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಡ್ರೋನ್ ಹಾರಿಸ್ತಾರ. ಅದನ್ನ ನಮಗ ನೀವು 6 days 7 days ಏನ್ ಕಲ್ತ್ರಿ ಅನ್ನೋದನ್ನ ನಮ್ಗೆ ಟ್ರೈನಿಂಗ್ ಸೆಂಟರ್ ಒಳಗೆ ಒಂದು ಎಕ್ಸಾಮ್ ಬೇರೆ ಕಡೆ ಕಳಿಸ್ತಾರ. ಇಲ್ಲ, ಅಲ್ಲಿ ನಮ್ಗೆ ಆಗಿನ ಮ್ಯಾಗ ಫಸ್ಟ್ ಟ್ರೈನಿಂಗ್ ಒಳಗ ಒಂದ್ ಎಕ್ಸಾಮ್ ತಗೊಂಡ್ ಇದು ಮಾಡ್ತಾರ. ಅದ್ರಲ್ಲಿ ನಾವು ಎಕ್ಸಾಮ್ ಪಾಸ್ ಆದ್ಮೇಲೆ ಸೆಕೆಂಡ್ ಒಂದ್ ಬಂದು ಬೆಂಗಳೂರು ದೊಡ್ಡಬಳ್ಳಾಪುರ ಕಡೆ ಒಂದು ಟ್ರೈನಿಂಗ್ ಇರುತ್ತೆ. ಅಲ್ಲಿ ಇದಕ್ಕಿಂತ ಸ್ವಲ್ಪ ಮುಂದುವರೆದು ಅಲ್ಲಿ ಫಸ್ಟಿಗೆ ನಮ್ಗೆ ಡ್ರೋನ್ ಅಂದ್ರೆ ಏನಾದ್ರು ತಿಳಿಸ್ತಾರೆ ಮೈಸೂರೊಳಗ ಫಸ್ಟ್ ಟ್ರೈನಿಂಗ್ ಒಳಗ. ಆಮೇಲೆ ಇಲ್ಲಿ ಮೈಸೂರಿಗೆ ಬಂದ್ಮೇಲೆ ಡೈರೆಕ್ಟ್ ಸ್ಪ್ರೇ ಹೆಂಗ, ವಾಟರ್ ಎಷ್ಟ್ ಹಾಕ್ಬೇಕು, ಏನ್, ಮತ್ತ ಹೊಳ್ಳಿ ನಿಮ್ಗ ರೈತರ ಜೊತೆ ಹೆಂಗ್ ಸಂವಾದ ಇರ್ಬೇಕು, ಆಬ್ಸ್ಟಾಕಲ್, ಈಗ ಮರ ಇರ್ತಾವ, ಕೆಲವೊಂದಿಷ್ಟು ಪ್ಲೇನ್ ಇರ್ತಾವ, ಜಮೀನು ಕಂಬ ಇರ್ತಾವ, ವೈರ್ ಇರ್ತಾವ, ಅವಾಗೆಲ್ಲ ನಾವು ಹೈ ಟೆನ್ಷನ್ ವೈರ್ ಇರ್ತಾವ, ರೈತರ ಮೋಟರ್ ಫಿಕ್ಸ್ ಮಾಡಿರ್ತಾರ. ನಾವ್ ಆ ಲೆವೆಲ್ ಹಾರ್ಸಕ್ ಹಾಕಿರಲ್ಲ. ಅವಾಗ ನಾವೇನ್ ಮಾಡೋದು, ಕೇಳ್ಕೋಬೇಕು ರೈತರ, ನಿಮ್ಮಲ್ಲಿ ನಿಮ್ ಜಮೆ ಎಲ್ಲಿ ತನಕ ಐತ್ರಿ, ಹಂಗ ಗಿಡ ಮರ ನಾವು ನೋಡ್ತಿರ್ತೀವಿ. ಅವಾಗ ನಾವು ಆಬ್ಸ್ಟಾಕಲ್ ಬೌಂಡ್ರಿ ಹಂಗ ಹಾಕೋಬೇಕು. ನಾವು ಡ್ರೋನ್ ಅನ್ನ ನಾವು ಎಷ್ಟು ಹೈಟ್ ಹಾರಿಸ್ಬೇಕು, ಎಷ್ಟು ಇದ್ರೊಳಗ, ಮತ್ತ ಕ್ಲೈಮೇಟ್ ಅದೆಲ್ಲ ನಾವು ತಿಳ್ಕೊಂಡು ಆಮೇಲೆ ಫ್ಲೈ ಮಾಡೋದು. ನೀವು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ ಆಮೇಲೆ ಫಸ್ಟ್? ಇದು ರಿಮೋಟ್ ಇದು ನಮ್ದು ಡ್ರೋನ್ ರಿಮೋಟ್ ಈ ತರ ಇರುತ್ತೆ. ಇದು ಬಂದು ಆಂಡ್ರಾಯ್ಡ್ ರಿಮೋಟ್. ಇದು ನಮ್ಮ ಆಸ್ ಯೂಶುವಲ್ ನಮ್ಮ ಮೊಬೈಲ್ ಫೋನ್ ತರ, ಸ್ಮಾರ್ಟ್ ಫೋನ್ ಏನಿರುತ್ತೆ ಅದೇ ತರ ಇರುತ್ತೆ. ಇದನ್ನ ಕನೆಕ್ಟ್ ಮಾಡಿ ಫ್ಲೈ ಮಾಡೋದು. ಇದರಿಂದ ಬ್ಲೂಟೂತ್ ಆನ್ ಮಾಡ್ಕೊಂಡು ಇದಕ್ಕೆ ನಾವು ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಅದರಲ್ಲಿ ಒಂದು ಬ್ಲೂಟೂತ್ GPS ಏನ ಕನೆಕ್ಟ್ ಮಾಡಿರ್ತಾರ, ಇದಕ್ಕೆ ಅದು ಕನೆಕ್ಟ್ ಆಗುತ್ತೆ. ಇದು ಇದರದ ಸಪರೇಟ್ ಇದೆ. ಇದನ್ನ ಆಸ್ ಯೂಶುವಲ್ ಮೊಬೈಲ್ ಹೆಂಗ್ ಚಾರ್ಜ್ ಮಾಡ್ತೀವಿ ಆತರ ಚಾರ್ಜ್ ಮಾಡೋದು. ಇದ್ರ ಥ್ರಾಟಲ್ ಅಪ್ ಮಾಡೋದು, ಥ್ರಾಟಲ್ ಡೌನ್, ಈ ಕಡೆ ಪಿಚ್ ಫಾರ್ವರ್ಡ್, ಪಿಚ್ ಬ್ಯಾಕ್ವರ್ಡ್, ರೋಲ್ ಲೆಫ್ಟ್, ರೋಲ್ ರೈಟ್, ಈ ತರ. ಮತ್ತೆ ಇದು ಸ್ಪ್ರೇ ಬಟನ್ಸ್ ಇರುತ್ತೆ. ಇಲ್ಲಿ ನಾವು ಫ್ಲೈಯಿಂಗ್ ಮೋಡ್ ಚೇಂಜ್ ಮಾಡ್ಕೋ, ಆಲ್ಟ್ ಹೋಲ್ಡ್, ರಿಟರ್ನ್ ಟು ಲಾಂಚ್ ಅಂತ ಇರುತ್ತೆ, RTL. ಈ ತರ ನಾವು ಇದ್ರ ಮೋಡ್ ಚೇಂಜ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಮತ್ತೆ ಮುಂದೆ ನಾವು ಇವ್ರ ಜೊತೆಗೆ ಮಾತಾಡ್ಕೊಂತ ಇದೇನ ನಾನು ಏನಂದ್ರ ಈಗ ಹೇಳೋದಂದ್ರ
ಒಬ್ಬ ಸಾಮಾನ್ಯ ರೈತನ ಮಗನು ಕೂಡ ಒಂದು ಈ ತರ ಡ್ರೋನ್ ನಾವು ಪೈಲಟ್ ಆಗ್ಬೋದು. ಯಾವ ತರ ಅಂದ್ರ ಅಲ್ಲೇ ನಾವು ತರಬೇತಿ ಸರಿಯಾಗಿ ಪಡ್ಕೊಂಡಾಗ ನಮಗ ಒಂದು ಡ್ರೋನ್ ಪೈಲಟ್ ಆಗ್ಬೋದು. ಜೊತೆಗೆ ಇನ್ನೊಬ್ಬ ಅವ್ರ ಜೊತೆಗೆ ಕೋ ಪೈಲಟ್ ನ ಅವರೇ ಇದ್ ಮಾಡ್ಕೊಂತಾರ. ಅವ್ರ ಅಲ್ಲೇ ಟ್ರೈನಿಂಗ್ ತಗೊಂಡ್ಬಂದಿರ್ತಾರಲ್ಲ ಅವ್ರಿಗೆ ಕೊಟ್ಕೊಂಡು ಅವ್ರನ್ನು ಒಬ್ಬ ಪೈಲಟ್ ಮಾಡ್ತಾರ. ಆದ್ರ ಅವ್ರ ಕಡೆ ಸುಮಾರು ಲಕ್ಷಗಟ್ಲೆ ಇರೋದಂತ ಒಂದು ವೆಹಿಕಲ್, ಅದು ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆಗೆ ಒಂದು ಡ್ರೋನ್ ಕೊಟ್ಟಿರ್ತಾರ. ಅದೆಷ್ಟು ಕಾಸ್ಟ್ ಅಂತ ಆಗ ಅವ್ರ ಜೊತೆ ಮಾತಾಡೋದು. ಇದು ನಿಮ್ಗೆ ವೆಹಿಕಲ್ ಕೊಟ್ರಲ್ಲ ಒಂದು, ಆ ವೆಹಿಕಲ್ ಈ ಡ್ರೋನ್ ಇದೆಲ್ಲ ಎಷ್ಟಾಗುತ್ತೆ? ವೆಹಿಕಲ್ ಒಂದು 4,12,000. 4 ಲಕ್ಷ. ಅದು ಕಂಪನಿ ಕಡೆಯಿಂದ ನಮ್ಗ ಅದು ಕೂಡ ಇದು ಎಲೆಕ್ಟ್ರಿಕಲ್. ಅದು ಒಂದ್ ಬ್ಯಾಟ್ರಿ ಫಿಕ್ಸ್ ಮಾಡಿದ್ರೆ ಇದು ಬ್ಯಾಟ್ರಿ ಫಿಕ್ಸ್ ಮಾಡೋದು. ಎಷ್ಟು ಬ್ಯಾಟ್ರಿ ಹಾಕ್ಬೇಕಾಗುತ್ತೆ? ಒಂದ್ಸಲ ಹಾಕಿದ್ರೆ ಒಂದ್ ಸೆಟ್ ಬ್ಯಾಟ್ರಿ, 2 ಬ್ಯಾಟ್ರಿ ಬರುತ್ತೆ. ಅದು ಬಂದು ಸೀರಿಯಲ್ ವೈಸ್ ಇರುತ್ತೆ. B2 B1 B1 B2 A1 A2 D1 D2 ಈ ತರ ಸೀರಿಯಲ್ಸ್ ಇರುತ್ತೆ ಬ್ಯಾಟ್ರಿ. ನಮಗ ಕಂಪನಿ ಕಡೆಯಿಂದ 4 ಸೆಟ್ ಬ್ಯಾಟ್ರಿ ಕೊಟ್ಟಿರ್ತಾರ. ಒಂದ್ ಸೆಟ್ ಹಾಕಿದ್ರೆ ನಾವು ಅದೇ ಹೇಳಿದ್ರೆ ಆಗಲ್ಲ, ಒಂದು ಪರ್ಫೆಕ್ಟ್ ಆಗಿ ನಾವು ಸ್ಪ್ರೇ ಮಾಡ್ತೀವಿ ಅಂದ್ರೆ ಒಂದ್ ಸೆಟ್ ಬ್ಯಾಟ್ರಿ ಒಳಗೆ 3 ಎಕರೆ ನಾವು ಸ್ಪ್ರೇ ಮಾಡ್ಬೋದು. ಒಂದ್ ಸೆಟ್ ಬ್ಯಾಟ್ರಿಗೆ 3 ಎಕರೆ ಸ್ಪ್ರೇ ಮಾಡ್ಬೋದು. ಅಂದ್ರೆ 5 ನಿಮಿಷಕ್ಕೆ 1 ಎಕರೆ ಆಗುತ್ತೆ. ಇವಾಗ ನಾವು ಇನ್ನು ಪ್ರೈಮರಿ ಸ್ವಲ್ಪ ಕಲ್ತಿದೀವಿ, ಒಂದ್ 2 ಎಕರೆ ನಾವು ಕಂಪಲ್ಸರಿ ಸ್ಪ್ರೇ ಮಾಡ್ತೀವಿ. ಮತ್ತೆ ಅದ್ರಲ್ಲಿ ಕೆಲವೊಂದು ಬೆಳೆಗಳು ಇರ್ತಾವ, ಕೆಲವೊಂದು ನೆಲದಿಂದ ಒಂದು ಸ್ವಲ್ಪ ಒಂದ್ ಗೇಣಷ್ಟು ಇರುತ್ತೆ, ಒಂದು ಹೈಟ್ ಇರುತ್ತೆ, ಅವಾಗ ಹೆಚ್ಚು ಕಡಿಮೆ ಆಗತ್ತ. ಅದು ಈಗ ನಾವ್ ಆಗ್ಲೇ ಮಾತಾಡ್ತಿದ್ವಿ, ಇದು ಒಂದು ವೆಹಿಕಲ್ ಕೊಟ್ರ, ಎಲೆಕ್ಟ್ರಿಕಲ್ ವೆಹಿಕಲ್ ಅದು, ಮತ್ತೆ ಡ್ರೋನ್ ಆಯ್ತು. ಎಷ್ಟು ನೀವು ಇನ್ವೆಸ್ಟ್ ಮಾಡಿರ್ತೀರಿ? ನಮಗ ಕಂಪನಿ ಕಡೆಯಿಂದ 1 ಲಕ್ಷ ಇದಕ್ಕೆ ಫಿಕ್ಸ್ ಡೆಪಾಸಿಟ್ ಇಡಬೇಕು ಇಫ್ಕೋ ಕಂಪನಿಗೆ. ಫಿಕ್ಸ್ ಡೆಪಾಸಿಟ್? ಹೌದೌದು. ಅಂದ್ರೆ ನಿಮ್ ಮೇಲೆ ನಂಬಿಕೆ ಬೇಕು ಅವ್ರಿಗೆ? ಹೌದು. ಮತ್ತ ನಾವು ಟ್ರೈನಿಂಗ್ ಪೀರಿಯಡ್ ಒಳಗೆ ನಮ್ಗ ಕಂಪನಿ ಕಡೆಯಿಂದ ನಮ್ಗೆ ಟ್ರೈನಿಂಗ್ ಆದ್ಮೇಲೆ ಲೈಸೆನ್ಸ್ ಮಾಡೋದು. ಹೌದು, DGCA ಇಂದ ಕಂಪಲ್ಸರಿ ಲೈಸೆನ್ಸ್. ಏನೋ ನಾವು ಬೈಕ್ ತಗೊಂತೀವಿ, ಆ ಬೈಕಿಗೆ ಲೈಸೆನ್ಸ್ ಇರುತ್ತೆ. ಹಂಗ ನೀವು ಡ್ರೋನ್ ಆಪರೇಟ್ ಮಾಡಕ್ಕೆ ಡ್ರೋನ್ ಗೆ ಲೈಸೆನ್ಸ್, ನಮ್ಮ ಡ್ರೋನ್ ಪೈಲಟ್ ಗೆ ಲೈಸೆನ್ಸ್. ವಿದೌಟ್ ಲೈಸೆನ್ಸ್ ಸ್ಪ್ರೇ ಮಾಡಂಗಿಲ್ಲ. ಅಂದ್ರೆ ನಮ್ಮ ಕಂಪನಿ ಕಡೆಯಿಂದ ಯಾವ ರೀತಿ ಸ್ಪ್ರೇ ಮಾಡ್ಬೇಕು, ಈ ವ್ಯಕ್ತಿ ಯಾರ ಆಧಾನ ಇಲ್ಲ. ಅದಕ್ಕೊಂದು ಟ್ರೈನಿಂಗ್ ಅಂತ ಒಂದು ಟ್ರೈನಿಂಗ್ ಆಧಾರ ಮೇಲೆ ನಿಮ್ಗೆ ಒಂದು ಲೈಸೆನ್ಸ್ DGCA ಇಂದ ಲೈಸೆನ್ಸ್ ನಮ್ಗೆ ಕೊಡ್ತಾರ. ಅದು ಸ್ಮಾಲ್ ಕ್ಯಾಟಗರಿ ಇರುತ್ತೆ. ಇದರಲ್ಲಿ ಸ್ಮಾಲ್ ಕ್ಯಾಟಗರಿ ಕೂಡ ಇರ್ತೈತಿ. ಇದು ಯಾವ ಕ್ಯಾಟಗರಿ ಇರುತ್ತೆ? ಇದು ಮೀಡಿಯಂ. ಹೌದು. ಅಂದ್ರ 3 ತರ ಬರುತ್ತೆ? 4 ತರ ಇರುತ್ತೆ. 4 ತರ ಯಾವ್ಯಾವ್ರಿ? ಸ್ಮಾಲ್, ನ್ಯಾನೋ ಮತ್ತ ಸ್ಮಾಲ್, ಮೀಡಿಯಂ, ಈ ತರ ಒಂದು ಕ್ಯಾಟಗರೀಸ್ ಇರ್ತಾವ. ಮೈಕ್ರೋ ಇರುತ್ತೆ, ಮೈಕ್ರೋ, ನ್ಯಾನೋ, ಸ್ಮಾಲ್, ಮೀಡಿಯಂ ಈ ತರ ಇರ್ತಾವ. ಇನ್ನು ಮದುವೆ ಸಮಾರಂಭ ಒಳಗ ಮಾಡ್ತೀವ್ರಿ ಇದನ್ನ. ಅಲ್ಲ ನ್ಯಾನೋ ಅಂತಂದ ಅದು ಕೈಲಿ ಹಿಡ್ಕೊಂತೀವಿ ನಾವು. ಇಷ್ಟಿದೆ ಅದು, ಅಂದ್ರೆ ಜಸ್ಟ್ ಫಾರ್ ಫೋಟೋ ಶೂಟ್ ಇದಕ್ಕಷ್ಟ ನಾವ್ ಯೂಸ್ ಮಾಡ್ತೀವಿ ಅದನ್ನ. ಇದು ಸ್ಪ್ರೇ ಕಷ್ಟ, ಇದು ಬೇರೆ ಯಾವ್ದಕ್ಕೂ ಇದು ಇದಿಲ್ಲ. ನೋಡಿ ಸ್ನೇಹಿತರೆ, ಒಬ್ಬ ರೈತ ಯಾವ ತರ ನಾವು ತರಬೇತಿ ಪಡೆದ್ರೆ ಎಷ್ಟು ನಾವು ಇದಾಗ್ತೀವಿ ಅನ್ನೋಕೆ ಒಂದು ಪ್ರಮುಖ. ಅವ್ರ ಎಜುಕೇಶನ್ PUC ಆಗೈತಿ, ಆದ್ರೆ ಅವರು ತರಬೇತಿಗೆ ಮೈಸೂರು ಮತ್ತು ಬೆಂಗಳೂರು ಕಡೆ ಹೋಗಿರೋದ್ರಿಂದ ಇವತ್ತು ಅವ್ರಿಗೆ ಸುಮಾರು ಒಂದು 10 ಲಕ್ಷ ಇದ್ರೆ ಡ್ರೋನ್ ವೆಹಿಕಲ್ ಎಲ್ಲ ಸೇರಿಸಿದ್ರೆ ಎಲ್ಲ ಸೇರಿ ಆಗುತ್ತೆ. ಒಂದು 13ರಿಂದ 14 ಲಕ್ಷ, 13ರಿಂದ 14 ಲಕ್ಷ ರೂಪಾಯಿ ವೆಹಿಕಲ್ ಎಲ್ಲ ಕೊಟ್ಟಾರ ಅವ್ರಿಗೆ. ಈಗ ಆಪರೇಟ್ ನೋಡೋಣ. ಜೊತೆಗೆ ಅವ್ರು ಇನ್ನೂ ಏನೇನ್ ನಮಗ ಮಾಹಿತಿ ಕೊಡ್ತಾರ, ಇದರಿಂದ ರೈತರಿಗೆ ಎಷ್ಟು ಲಾಭ ಐತಿ, ರೈತರಿಗೆ ಹೆಂಗ್ ಎಕರೆ ಹೊಡಿತಾರ, ಅದ್ರಲ್ಲಿ ಏನೇನ್ ಸ್ಪ್ರೇ ಮಾಡ್ಬೋದು, ಎಟ್ ಟೈಮ್ಗೆ ನಾವು ಸಾಕಷ್ಟು ಮೆಡಿಸಿನ್ಗಳು ಬಳಸ್ತಿರ್ತೀವಿ, ಎಲ್ಲ ಮೆಡಿಸಿನ್ ಹಾಕ್ಬೋದಾ, ಯಾವ ತರ ಹಾಕ್ತಾರ ಅಂತ ನೋಡೋಣ. ಜೊತೆಗೆ ಈಗ ಅವ್ರ ನೀರ್ ಹಾಕಿದ್ರೆ? ಇಲ್ಲ, ನೀರ್ ಹಾಕಿಲ್ಲ. ಫಸ್ಟ್ ಏನಂದ್ರೆ ಬ್ಯಾಟ್ರಿ ಕನೆಕ್ಷನ್ ಮಾಡಿದ್ವಿ. ಬ್ಯಾಟ್ರಿ ಕನೆಕ್ಷನ್ ಆದ್ಮೇಲೆ ಡ್ರೋನ್ ಸ್ಟಾರ್ಟ್ ಆಯ್ತು ಅನ್ನಕ ಇಲ್ಲಿ GPS ಇದು ಯಾವಾಗ್ಲೂ ಡ್ರೋನ್ ಫೇಸ್ ಯಾವ ಕಡೆ ಇರ್ಬೇಕು ಅಂದ್ರೆ ವಾಟರ್ ಟ್ಯಾಂಕ್ ಬಂದ್ಬಿಟ್ಟು ನಮ್ ಕಡೆ ಇರುತ್ತೆ. ಹಿಂಗೆ ವಾಟರ್ ಟ್ಯಾಂಕ್ ನಿಮ್ ಕಡೆ ಇರ್ಬೇಕು. ಇದು ಕ್ಯಾಮರಾ. ಇದು ಇವಾಗ ಸದ್ಯಕ್ಕೆ ಇನ್ನೂ ಕ್ಯಾಮರಾ ಆನ್ ಮಾಡಿಲ್ಲ. ನಾವು ಇನ್ನೊಂದ್ ಸ್ವಲ್ಪ ದಿನ ಆಗಿದ್ಮೇಲೆ ನಂಗೆ ಬಂದು ಅಪ್ಡೇಟ್ ಮಾಡ್ಕೊಡ್ತೀನಿ ಅಂತ ಕಂಪನಿಯವ್ರು ಹೇಳಿದಾರೆ, ತಾನಸ್ ಕಂಪನಿಯವರು. ಇದು ಕ್ಯಾಮರಾ. ಇಲ್ಲಿ ಕ್ಯಾಮರಾ ಇರುತ್ತೆ. ಇದು GPS ಕಂಪಲ್ಸರಿ ಆ ಕಡೆ ಮುಂದಿರುತ್ತೆ, ಈ ಕಡೆ ಇರುತ್ತೆ. ಮತ್ತೆ ಇವು ಪ್ರೊಫೈಲರ್ಸ್ CW CCW ಅಂತ ಸೀರಿಯಲ್ ವೈಸ್ ಇರ್ತಾವೆ. ಹೌದು, ಅವು ರೊಟೇಟ್ ಆಗ್ತಿರ್ತಾವಲ್ಲ, ಅದು ಕಂಪಲ್ಸರಿ. ಇವಾಗ ಒಂದೇನೋ ಪ್ರೊಫೈಲರ್ ಹೋಯ್ತು ಅಂದ್ರೆ CCW ಹೋಗುತ್ತೆ, CCW ಹೋಗುತ್ತೆ. ಆ ಕಡೆ ನೋಡ್ಕೊಂಡು ಹಂಗೆ ಅಪೋಸಿಟ್ ಆಗಿರ್ತಾವೆ ನೋಡ್ರಿ, ಇದ್ರ ಅಪೋಸಿಟ್ ಇರುತ್ತೆ. ಹೌದೌದು, ಈ ತರ ಇರುತ್ತೆ. CW CCW ಅಂದ್ರೆ ಅದು ರೊಟೇಷನ್ ಏನೋ ಯಾವ್ದು ಇರುತ್ತೆ ಅದನ್ನ ಹಾಕ್ಬೇಕು. ಇದು ಆರ್ಮ್ಸ್, ಇದೆಲ್ಲ ಆರ್ಮ್ಸ್. ಸ್ಟ್ಯಾಂಡ್, ಇದು GPS. ಇದು ವಾಟರ್ ಟ್ಯಾಂಕ್ ಇಲ್ಲ ಐತಿ, ಇದಕ್ಕೂ GPS ಕನೆಕ್ಷನ್ ಇಲ್ಲಿ ಇರ್ತಾವೆ. ಇಲ್ಲಿ ಇದು ಬ್ಯಾಟ್ರಿ ಪ್ಲೇಸ್ ಇಲ್ಲಿ ಇದು ಕನೆಕ್ಷನ್ ಆಗೈತೆ. ಇವಾಗ ಈಗ ನಾವು ಡ್ರೋನ್ ಮತ್ತೆ ಇನ್ನೊಂದು ಡ್ರೋನ್ ಇದು ಬಂದಿದೆ ಸ್ಪ್ರೇಯರ್. ಇಲ್ಲಿ ಸ್ಪ್ರೇಯರ್ ನೀವು ಈಗ ಆನ್ ಮಾಡಿರ ಆನ್ ಆಗುತ್ತಾ? ಯಾವಾಗಲೂ ಡ್ರೋನ್ ಕನೆಕ್ಷನ್ ಮಾಡಿದ್ಮೇಲೆ ಫಸ್ಟ್ ಒಂದ್ಸಲ ಡ್ರೋನ್ ಕಂಡೀಷನ್ ಚೆಕ್ಅಪ್ ಮಾಡ್ಬೇಕು. ಅವಾಗ ಕಂಪಲ್ಸರಿ ನಾವು ಡ್ರೋನ್ ಇಂದ 4 ಮೀಟರ್ಸ್, ಒಬ್ಬ ಡ್ರೋನ್ ಪೈಲಟ್ ಮಾತ್ರ 4 ಮೀಟರ್ಸ್ ವರೆಗೂ ಉಡಿ ನೋಡ್ಕೋದ್ರೆ ದೂರ ಇರ್ಬೇಕು ಕಂಪಲ್ಸರಿ. GPS ಕನೆಕ್ಷನ್ ಒಂದ್ಸಲ GPS ಕನೆಕ್ಷನ್ ಆಗ್ತಿರಲ್ಲ, ಏನೋ ಆಗ್ತಿರುತ್ತೆ, ದೂರ ಇರ್ಬೇಕು. ಅದಕ್ಕೆ ನಾವು ಸ್ವಲ್ಪ ದೂರ ಬರೋಣ್ರಿ ಈ ಕಡೆ.
ನೋಡ್ರಿ ಸ್ನೇಹಿತರೆ, ಈಗ ನಾವು ಆಪರೇಟ್ ಮಾಡ್ತಾರ ಅವ್ರು. ಈಗ ಅದು ಯಾವ ತರ ಇರುತ್ತೆ ನೋಡಿದ್ರ, 12 ಲೀಟರ್ ಟ್ಯಾಂಕ್ ಅನ್ನು ಹೊತ್ಕೊಂಡು ಅದು ಸ್ಪ್ರೇಗೆ ರೆಡಿ ಆಗೈತಿ. ಈಗ ಅಂದ್ರೆ GPS ಕನೆಕ್ಷನ್ ಮಾಡ್ಕೊಂಡು ಈಗ ಅದೆಲ್ಲ ರೆಡಿ ಅದಾರ ಅವ್ರು. ಈಗ ಆ ಸ್ಪ್ರೇಗೆ ಫಸ್ಟ್ ಅಂದ್ರೆ ಸ್ಪ್ರೇಗಿಂತ ಮುಂಚೆ ಒಂದ್ಸರಿ ನಾವು ಟ್ರಾಲ್ ಆಗಿ ಮೇಲೆ ಆರಿಸಿ ಮತ್ತೆ ವಾಪಸ್ ನಾವೆಲ್ಲ ರೆಡಿ ಮಾಡ್ಬೋದು ಅಂತ ಅವ್ರು ಇದು. ಈಗ ನಾವು ಡೆಮೋ ತೋರಿಸ್ತಾ ಇದ್ದೀವಿ. ಮತ್ತೆ ಯಾಕಂದ್ರೆ ಬಿತ್ತನೆ ಇಲ್ಲ ಅಂತಂತಂದು ನೀವು ಇದು ಮಾಡ್ಬೋದು. ಉದ್ದೇಶ ಏನಪ್ಪಾ ಅಂತಂದ್ರೆ ಹೊಸ ವ್ಯಕ್ತಿ, ಹೊಸ ಹುಡುಗ, ಆತನಿಗೆ ಒಂದು ನಮ್ ಸಪೋರ್ಟ್ ಇರ್ಲಿ, ನಿಮ್ ಸಪೋರ್ಟ್ ಇರ್ಲಿ. ಅಂದ್ರ ಪ್ರತಿಯೊಬ್ಬರು ರೈತರು ಅವ್ರದ್ದು ಬಳಸ್ಕೊಂಡ್ರ ಅಂದ್ರ ಅದು ಗದಗ ಜಿಲ್ಲೆ ಸುತ್ತಮುತ್ತ ಅವ್ರು ಯಾರಾದ್ರೂ ಸಿರಟ್ ಆಗಿರ್ಬೋದು, ಲಕ್ಷ್ಮೇಶ್ವರ, ಮುಂಡ್ರಿಗಿ ಈ ಕಡೆ ಸುತ್ತಮುತ್ತ ಭಾಗದವ್ರು ಎಲ್ಲರಿಗೆ ಅವ್ರು ಯೂಸ್ಫುಲ್ ಆಕಾರ. ಮತ್ತೆ ಅವ್ರು ಎಷ್ಟು ದೂರ ಹೋಕಾರ ಅಂತ ಅವ್ರ ಜೊತೆ ಮಾತಾಡೋಣ. ಒಂದ್ಸರಿ ಸ್ಪ್ರೇ ಮಾಡೋದು ನೋಡೋಣ. ನೀರಿನ ಕ್ಯಾನ್ ತಕೊಂಬಂದು ನೋಡ್ರಿ, ರೈತರು ಯಾವಾಗಲೂ ಅತ್ಯಾಧುನಿಕ ಒಂದು ಇದರಲ್ಲಿ ನಾವು ಇದಾಗ್ಲೇಬೇಕು, ಬದಲಾವಣೆ ಆಗ್ಲೇಬೇಕಾದ ಪರಿಸ್ಥಿತಿ. ಆಗಲ್ಲ ಯಾವಾಗ ಹೈ ಟೆಕ್ನಾಲಜಿ ಬೆಳೆಸ್ದಾಗೆಲ್ಲ ನಾವ್ ಏನ್ ಮಾಡ್ಬೋದು ಅಂದ್ರ ಒಂದಿಷ್ಟು ನಮಗೂ ರೈತರಿಗೆ ಆದಾಯ ಉಳಿತೈತಿ, ಸಮಯ ಉಳಿತೈತಿ. ಯಾಕಂದ್ರೆ ಈ ಒತ್ತಡದಲ್ಲಿ ಎಲ್ಲೋ ನಾವು ಇರ್ತೀವಿ. ಇವತ್ತು ಒಂದಿಂದ ನಾವು ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸುಮಾರು 50 ಎಕರೆ 100 ಎಕರೆ ಜಮೀನು ಅಂತ ಸಂದರ್ಭದಲ್ಲಿ ಈ ತರ ನಾವು ಬಳಸೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ನಮ್ದು ಒತ್ತಡ ಕಡಿಮೆ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರ ಪ್ರತಿಯೊಂದು ಮನುಷ್ಯನ್ರ ಅಂತಂದ್ರೆ ಈಗ ಎಲ್ಲಾರು ತಮ್ಮ ಇದರಲ್ಲೇ ಬೀಜ ಆಗಿರ್ತಾರೆ ಕೆಲಸದಲ್ಲಿ. ಈಗ ಸ್ಪ್ರೇ ಮಾಡಕ್ ಆಗಲ್ಲ. ಸ್ಪ್ರೇ ಮಾಡ್ಬೇಕಂದ್ರೆ 2 ಗಂಡ ಆಡ್ಬೇಕು, ಮತ್ತೆ ನೀರ್ ಹೊರಕ್ ಮತ್ತೆ ಹೆಣ್ಣ ಆಡ್ಬೇಕು. ಇದೇನ್ ಬೇಡ, ಅವರೇ ನೀರ್ ತಂದಿರ್ತಾರ, ಅವ್ರೇ ವೆಹಿಕಲ್ ಆಗಿ ಬಂದಿರ್ತ ಅವ್ರದೇ. ಅವ್ರ ಏನ್ ಮಾಡ್ತಾರ, ಸ್ಪ್ರೇ ಮಾಡಿ ಹೋಗ್ಬಿಡ್ತಾರ. ನಾವು ಪೇ ಮಾಡೋದಷ್ಟೇ ನಮ್ ಕೆಲಸ ಆಗಿರುತ್ತೆ. ನೋಡ್ರಿ, ಡ್ರೋನ್ ಎಸೆದು ಸ್ಟಾರ್ಟ್ ಆಯ್ತು. ಈ ತರ ಫಸ್ಟ್ ಲಿಫ್ಟ್ ಮಾಡ್ಕೊಂತಾರ ಅವ್ರು. ಮಾಡ್ಕೊಂಡು ನಾವ್ ಯಾವ ಹೈಟ್ ಬೇಕು ಅಂದ್ರೆ ಹೆಸರು ಆಗಿರ್ಬೋದು ಕೆಳಗೆ. ಆಮೇಲೆ ಬೇರೆ ಬೆಳೆಗಳು ಇರ್ತಾವ, ಹಾರ್ಟಿಕಲ್ಚರ್ ಬೆಳೆಗಳಂದ್ರೆ ಎತ್ತರ ಗಿಡ ಇರ್ತಾವು. ಈ ತರ ಅವ್ರು ಫಸ್ಟ್ ಲೆಫ್ಟ್ ಮಾಡ್ಕೊಂತಾರೆ, ಮೂವ್ ಮಾಡ್ಕೊಂತಾರ. ಲೆಫ್ಟ್ ರೈಟ್ ಈ ತರ ಲೊಕೇಶನ್ ಕಳಿಸ್ತಾರ ಅವ್ರು. ಮೂವ್ ಮಾಡ್ತಾರ ಮುಂದಕ್ಕೆ ಹಿಂದಕ್ಕೆ ಈ ತರ. ಅದು ತರಬೇತಿ ಪಡ್ಲೇಬೇಕಾಗತ್ತ, ಲೈಸೆನ್ಸ್ ಪಡ್ಲೇಬೇಕಾಗತ್ತ. ಲೈಸೆನ್ಸ್ ಪಡೆದವ್ರಿಗೆ ಮಾತ್ರ ಈ ತರ ಒಂದು ವೆಹಿಕಲ್ ಕೊಡ್ತಾರೆ ಕಂಪನಿ ಅವರು. ಸಾಕಷ್ಟು ಕಂಪನಿಗಳು ಅದಾವು, ಅದರಲ್ಲೇ ನಮ್ಮ ಇಫ್ಕೋ ಕಂಪನಿದು ಒಂದು. ಇಫ್ಕೋ ಕಂಪನಿ ಯಾವ ತರ ಇದ್ ಮಾಡ್ತಾರ ಅಂತ ನಾವು ನಿಮ್ಗೆ ಡೆಮೋ ಮುಖಾಂತರ ತೋರ್ಸಕತ್ತೀವಿ. ಅದು ಏನ್ ಎಕರೆ ಹೆಂಗ್ ಮಾಡ್ತಾರ, ಯಾಕಂದ್ರೆ ನಿಮ್ ಸುತ್ತಮುತ್ತ ಭಾಗದ ರೈತರಿಗೆ ಅನುಕೂಲ ಆಗುವಂತದ್ದು. ಅವ್ರನ್ನ ಆ ಜೊತೆಗೆ ಇದನ್ನು ನೋಡೋಣ.